ಇವತ್ತು ಸಂಡೇ ಸ್ವಲ್ಪ ಲೇಟಾಗಿದ್ದಾಳೇನ ಅಂತ ನಾನು ಅಂದ್ಕೊಂಡೆ. ಬಟ್ ಜಶು ಬಿಡಲಿಲ್ಲ. ಅವನು ಬೇಗ ಎದ್ಬಿಟ್ಟು ನನ್ನ ಮಮ್ಮ ಎದ್ದೋಳು ಲಾಲ ಬೇಕು ಅಂತ ಕೇಳ್ತಿದ್ದ. ಅವನಿಗೆ ಹೊಟ್ಟೆ ಹಸಿತಿರಬೇಕು ಅಂತ ಹೇಳ್ಬಿಟ್ಟು ನಾನು ಅಪ್ಪುಗೆ ಹೇಳಿದೆ ಹಾಲು ತರಲಿಕ್ಕೆ. ಅಪ್ಪು ಹಾಲು ತಂದು ಹಾಲು ಕಾಯಿಸೋಕ್ಕೆ ಇಟ್ಟಿದ್ರು. ಸಂಡೇ ಅಪ್ಪು ಡ್ಯೂಟಿ, ಸೊ ಅಪ್ಪುಗೆ ಹಾಲು ಕಾಯಿಸೋಕ್ಕೆ ಹೇಳಿದ್ದೆ. ನಾನು ಜಶು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಬೆಡ್ಶೀಟೆಲ್ಲ ಮಡಚಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೆ. ಅಷ್ಟೊತ್ತಿಗೆ ಕಸ್ತರ್ ಬಂದರು. ಜಶು ನನಗೆ ಅಮ್ಮ ಕಸ್ತರ್ ಬಂದರು ಅಂತೇಳಿ ಹೇಳ್ದ. ಸರಿ ಅಂತೇಳಿ ನಾನು ಹೋಗಿ ಕಸ ಹಾಕ್ಬರಕ್ಕೆ ಹೊರಟೆ. ಕಸದ ಗಾಡಿ ನೋಡಿದ್ರೆ ಇನ್ನೂ ನಮ್ಮ ಮನೆ ಹಿಂದಿನ ಲೈನಲ್ಲೇ ಇತ್ತು. ಸರಿ ಬಿಡು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಒಳಗಡೆ ಇರೋ ಕಸನೆಲ್ಲ ತಂದು ಹೊರಗಡೆ ಹಾಕಿ ಕಸ್ತವ್ರಿಗೆ ಹಾಕಿ ಬಂದೆ. ಅಷ್ಟೊತ್ತಿಗೆ ಅಪ್ಪು ಜಶುಗೆ ಹಾಲು ಕಾಯಿಸಿಟ್ಟಿದ್ರು. ಅವನಿಗೆ ಹಾಲು ಕುಡಿಸ್ಬಿಟ್ಟು ನಮ್ಮದು ಅಷ್ಟೊತ್ತಿಗೆ ಅವನ ಹಾಲು ಕುಡಿಸೋ ಅಷ್ಟೊತ್ತಿಗೆ ಟೀ ಆಗಿತ್ತು. ನಾನು ಅಪ್ಪು ಟೀ ಕುಡಿತಾ ಕೂತ್ಕೊಂಡ್ವಿ. ತಿಂಡಿ ಹೆಂಗಿದ್ರು ಲೇಟ್ ಅಲ್ವಾ ಇವತ್ತು ಸಂಡೇ ಅಂತೇಳಿ ನಿಧಾನಕ್ಕೆ ನಮ್ಮ ಕೆಲಸನ ಮುಗಿಸ್ಕೊಂಡ್ವಿ. ಟೀ ಕುಡಿದು ತಿಂಡಿ ತಿಂದು ಎಲ್ಲ ಮುಗೀತು ಕೆಲಸ. ಜಶು ಮೇಲೆ ಹೋಗಿ ಬರೋಣ ಬಾರೋ ಅಂತ ಕರೀತಾ ಇದ್ದೆ. ಇಲ್ಲ ನಾನು ಬರಲ್ಲ ಅಂದ. ಸರಿ ನಾನು ಹೋಗ್ತೀನಿ ಅಂದಿದ್ದಕ್ಕೆ ನನ್ನ ಹಿಂದೆನೇ ಬಂದ. ಹೋಗ್ತಾ ರೋಡಲ್ಲಿ ಕೋತಿ ಇದ್ವು. ಅವನದನ್ನೇ ಹೇಳ್ತಾ ಇದ್ದ, ಅಮ್ಮ ಕೋತಿ ಇದೆ, ಕೋತಿ ಎಲೆ ತಿಂತು ಅಂತೇಳಿ ಹೇಳ್ತಾ ಇದ್ದ. ನಾನು ಎಷ್ಟು ತಲೆ ತಿಂತೀಯ ಬಾ ಅಂತ ಹೇಳ್ಬಿಟ್ಟು ಮನೆ ಹತ್ರ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಸಂಜೆ ನಮ್ಮ ಶಿರಾದ ದುರ್ಗಮ್ಮನ ದೇವಸ್ಥಾನದ 3ನೇ ವರ್ಷದ್ದು ವಾರ್ಷಿಕೋತ್ಸವ ಇತ್ತು. ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ನಾನು ಅಪ್ಪು ರೆಡಿ ಆಗಿಬಿಟ್ಟು ಹಂಗೆ ಅಲ್ಲೆಲ್ಲ ಡೋಲ್ ಬಡಿತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಹೋಮ ಎಲ್ಲ ಸುಟ್ಟಿದ್ರು. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಅಪ್ಪುಗೆ ಹೇಳ್ತಾಯಿದ್ದೆ, ವೀಡಿಯೋ ತೆಗಿ ನಾನು ನಡ್ಕೊಂಬರೋದು ಅಂದರೆ ಅವ್ನು ನೀಟಾಗಿ ತೆಗ್ದೇ ಇಲ್ಲ. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ ಬೇಕೇ ಬೇಕಲ್ವ ಅಂತ ಆ್ಯಡ್ ಮಾಡಿದ್ದೀನಿ ನಾನು. ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋದ್ವಿ. ದೇವರಿಗೆ ಕೈ ಮುಗಿದ್ಬಿಟ್ಟು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಫೋಟೋ ಎಲ್ಲ ತಗೊಂಡ್ಬಿಟ್ಟು ಮನೆ ಕಡೆ ಹೊರಟ್ವಿ.